ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮೊಟ್ಟೆ ಕೈಮಾ ಕುರ್ಮಾ ಮಾಡೋಣ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಇಷ್ಟನ್ನು ಹಾಕಿ ಫಸ್ಟು ರುಬ್ಕೊಳ್ಳೋಣ. ಇದು ರುಬ್ಕೊಂಡಾದಮೇಲೆ ಒಂದೆರಡು ಸ್ಪೂನು ಮಸಾಲೆ ಸಪ್ರೇಟ್ ತೊಗೋಬೇಕು ಕೈಮಾ ಉಂಡೆ ಮಾಡೋದಕ್ಕೆ. ಈ ರುಬ್ಬಿದಂದು ಸ್ವಲ್ಪ ಗಟ್ಟಿಗೆ ರುಬ್ಕೊಬೇಕು, ನೀರಾಗಿ ರುಬ್ಬಾರ್ದು. ಯಾಕೆಂದರೆ ಮೊಟ್ಟೆ ಕಲಸಿ ಕೈಮಾ ಉಂಡೆ ಮಾಡಬೇಕು. ಉಂಡೆ ಮಾಡೋದಕ್ಕೆ ನೀರಾದರೆ ಉಂಡೆ ಎಲ್ಲ ಒಡೆದೋಗ್ಬಿಡುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ಮಸಾಲೆಗೆ ನೀರು ಜಾಸ್ತಿ ಹಾಕ್ಕೋಬಾರ್ದು. ಇದಿಷ್ಟನ್ನು ಇವಾಗ ರುಬ್ಕೊಬೇಕು. ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ ಹಾಕಬೇಕು. ಹಾಕಿ ರುಬ್ಕೊಂಡಾದಮೇಲೆ ಈ ಥರ ಮಸಾಲೆ ತೆಗೆದಿಟ್ಕೊಂಡು 2 ಸ್ಪೂನು ಬೇಯಿಸಿರುವಂಥ ಮೊಟ್ಟೆ, ಇದು ಬೇಯಿಸಿದಂಥ ಮೊಟ್ಟೆ ತುರ್ಕೊಂಡು ಒಂದು ಹಸಿ ಮೊಟ್ಟೆ ಹಾಕಿ ಬೈಂಡಿಗೆಗೆ ಹುರುಗಡಲೆ ಪುಡಿ ಇದನ್ನು ಹಾಕಿ ಸ್ವಲ್ಪ ಕಲಸಿ ಉಂಡೆ ಮಾಡಿ ಸೈಡಿಗೆ ಇಟ್ಕೊಬೇಕು. ನಂತರ ಉಳಿದಂಥ ಮಸಾಲೆಗೆ 2 ಟೊಮೊಟೊ ಹಾಕಿ ಮಿಕ್ಸಿ ರುಬ್ಕೊಬೇಕು. ಮತ್ತು ರುಬ್ಬಿ ಮಸಾಲೆನ ನಂತರ ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ರುಬ್ಬಿದಂತಹ ಮಸಾಲೆ ಹಾಕಬೇಕು. ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ತುಂಬ ನೀರು ಜಾಸ್ತಿ ಹಾಕ್ಬಾರ್ದು, ಅಷ್ಟೊಂದು ಟೇಸ್ಟ್ ಇರಲ್ಲ. ಏಕೆಂದರೆ ಇದು ಕೈಮಾ ಉಂಡೆಗೆ ಮಾತ್ರ ನಾವು ಹುರ್ಗಡ್ಲೆ ಹಾಕಿರ್ತೀವಿ ಪುಡಿ. ಸಾಂಬಾರು ಮಸಾಲೆನಲ್ಲಿ ರುಬ್ಬೋದಕ್ಕೆ ಹಾಕಿರೋದಿಲ್ಲ, ಅದಕ್ಕೆ ನೀರು ಆಗಿಬಿಡುತ್ತೆ. ಮಸಾಲೆ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿ ಸಾಂಬಾರು ಕುದಿಸಿದ ನಂತರ ಕೈಮಾ ಉಂಡೆಗಳನ್ನು ನಿಧಾನಕ್ಕೆ ಹಾಕಿ ಉರಿನ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಜೋರು ಉರಿನೆಲ್ಲ ಹಾಕಿದ್ರೆ ಉಂಡೆ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಎಲ್ಲ ನಿಧಾನಕ್ಕೆ ಹಾಕಿ ಎಲ್ಲ ಉಂಡೆಗಳನ್ನು ಒಂದು 5 ನಿಮಿಷ ಬೇಯಿಸಿದ ನಂತರ ಸವಿಯಲು ಸಿದ್ಧ ಆಗುತ್ತೆ ಮೊಟ್ಟೆ ಕೈಮಾ ಉಂಡೆ ಸಾಂಬಾರು. ಚಪಾತಿಗೆ, ದೋಸೆಗೆ, ರೈಸಿಗೆ ತುಂಬ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ. ಈಗಂತೂ ಚಳಿ ಸ್ಟಾರ್ಟ್ ಆಗೋದ್ರಿಂದ ಈ ಥರ ಮಸಾಲೆ ಸಾಂಬಾರು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಳಿನಲ್ಲಿ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆರೋಗ್ಯವಾಗಿರಿ. ಮನೆಯಲ್ಲೇ ಮಾಡುವಂಥ ಅಡುಗೆ ಆರೋಗ್ಯವಾಗಿರುತ್ತೆ. ಆದಷ್ಟು ಮನೆಯಲ್ಲೇ ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ನಿ. ಚಳಿಗಾಲ ಅಂತಲೇ ಅಲ್ಲ, ಯಾವಾಗಲೂ ಮನೆಯಲ್ಲೇ ಆದಷ್ಟು ಹೆಲ್ದಿ ಫುಡ್ಡು ತಿಂದರೆ ಒಳ್ಳೆಯದು. ಮಾಡಿಕೊಂಡು ಅದರಲ್ಲೂ ನಾವೇ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ, ಬಿಸಿ ಇದೆ, ಸೂಪರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.